ಲೆಟ್ಸ್ ಲರ್ನ್ ಕನ್ನಡ. ಬನ್ನಿ ಕನ್ನಡ ಕಲಿಯೋಣ. ಐದನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಸಿರಿಕನ್ನಡ ಭಾಗ 1. ಪದ್ಯದ ಹೆಸರು ಕಾಮನಬಿಲ್ಲು. ಬರೆದಿರುವ ಕವಿಗಳು ನಿಂಗಣ್ಣ ಕುಂಟಿ. 5th ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್ ಬುಕ್ ಸಿರಿಕನ್ನಡ ಪಾರ್ಟ್ 1. Name of the poem is Kamanabillu, which means rainbow. This is written by the poet Ninganna Kunti. ಈ ಪದ್ಯದಲ್ಲಿ ಕವಿಗಳು ಕಾಮನಬಿಲ್ಲಿನ ವರ್ಣನೆಯನ್ನು ಮಾಡಿರುತ್ತಾರೆ. The poet here explains about the rainbow which forms in the sky. Let us go through the poem and understand the meaning. ಮೊದಲನೆಯ ಪಾರ. ರವಿಯದು ಹೊರಟನು ಪಡುವಣಕ್ಕೆ, ತಾಯಿಯ ಮನೆಯನ್ನು ಸೇರಲಿಕ್ಕೆ. ಸಂಜೆಯ ಹೊತ್ತಿನ ಹೂಬಿಸಿಲು, ಕಣ್ಣಿಗೆ ಹಿಗ್ಗಿನ ಅಂದದ ಹೊನಲು. ರವಿ ಸೂರ್ಯ ಹೊರಟು ನಿಂತಿದ್ದಾನೆ, ಪಡುವಣ ದಿಕ್ಕಿಗೆ ಹೋಗಲೆಂದು ಹೊರಟು ನಿಂತಿದ್ದಾನೆ. ಯಾಕಾಗಿ ಹೋಗುತ್ತಿದ್ದಾನೆ? ತನ್ನ ತಾಯಿಯ ಮನೆಗೆ ಹೋಗಲೆಂದು ಹೊರಟು ನಿಂತಿದ್ದಾನೆ. ಸೂರ್ಯನ ಅಂದಿನ ದಿನದ ಕೆಲಸ ಮುಗಿದಿದೆ, ಸಂಜೆಯಾಗಿದೆ. ತನ್ನ ತಾಯಿಯ ಮನೆಗೆ ಹೋಗಲೆಂದು ಹೊರಟು ನಿಂತಿದ್ದಾನೆ. ಸಂಜೆಯ ಹೊತ್ತಿನ ಹೂ ಬಿಸಿಲು, ಕಣ್ಣಿಗೆ ಹಿಗ್ಗಿನ ಅಂದದ ಹೊನಲು. ಸಂಜೆಯ ಹೊತ್ತಿನ ಬಿಸಿಲು ಹೇಗಿದೆ? ಹೂವಿನಂತೆ ಮೃದುವಾಗಿದೆ. ಅದು ಕಣ್ಣಿಗೆ ಹಿಗ್ಗಿನ ಅಥವಾ ಒಂದು ಮುದವನ್ನು ಕೊಡುವಂತಹ ಅಥವಾ ಸಂತೋಷವನ್ನು ಕೊಡುವಂತಹ ಒಂದು ದೃಶ್ಯ. ಕಣ್ಣಿಗೆ ಹಿಗ್ಗಿನ ಅಂದದ ಹೊನಲು. ರವಿ ಆರ್ ಸೂರ್ಯ ಆರ್ ಸನ್ is going towards the west. ರವಿಯದು ಹೊರಟನು ಪಡುವಣಕ್ಕೆ. ಪಡುವಣ is west direction. ತಾಯಿಯ ಮನೆಯನ್ನು ಸೇರಲಿಕ್ಕೆ, to return or to go to his mother's home. It is evening. Son has finished his day's work and he is going to his mother's home. ಸಂಜೆಯ ಹೊತ್ತಿನ ಹೂ ಬಿಸಿಲು, the soft tender sunlight of the evening. Here the sunlight of the evening is compared to a flower which is as tender as flower. ಕಣ್ಣಿಗೆ ಹಿಗ್ಗಿನ ಅಂದದ ಹೊನಲು. It is a delightful feast of beauty for the eyes. It is a very beautiful sight to watch. Ravi is sun, Paduvana is west, Tayi is mother, Sanjay is evening, Mane is home, Hu bisilu is the sunlight or the gentle sunlight. ಎರಡನೆಯ ಪಾರ. ಬಿಳಿತೆರೆ ಮೋಡದ ಅಂಚಿನಲ್ಲಿ, ಹನಿಮಳೆ ಬೀಳುವ ಹೊತ್ತಿನಲ್ಲಿ. ತುಂತುರು ಹನಿಗಳು ಬೀಳುತ್ತಿವೆ, ಕಾಮನ ಬಿಲ್ಲನ್ನು ಮೂಡಿಸಿವೆ. ಕಾಮನ ಬಿಲ್ಲು ಹೇಗೆ ಮೂಡಿ ಬಂದಿದೆ ಆಕಾಶದಲ್ಲಿ ಎಂದು ಕವಿಗಳು ಹೇಳುತ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಕಾಮನ ಬಿಲ್ಲು ಮೂಡಿ ಬಂತು? ಬಿಳಿತೆರೆ ಮೋಡದ ಅಂಚಿನಲ್ಲಿ, ಬಿಳಿಯಾದ ಮೋಡಗಳ ಅಂಚಿನಲ್ಲಿ, ಕೊನೆಯ ಭಾಗದಲ್ಲಿ. ಹನಿಮಳೆ ಬೀಳುವ ಹೊತ್ತಿನಲ್ಲಿ, ಇನ್ನೇನು ಮಳೆ ಶುರುವಾಗ್ತಾ ಇದೆ, ಹನಿಮಳೆ ಶುರುವಾಗಿದೆ, ತುಂತುರು ಹನಿಗಳು ಬೀಳುತ್ತಿವೆ. ಆ ಸಂದರ್ಭದಲ್ಲಿ ಕಾಮನ ಬಿಲ್ಲು ಮೂಡಿ ಬಂದಿದೆ. ಸೂರ್ಯನ ಬೆಳಕು ಮತ್ತು ತುಂತುರು ಹನಿಗಳು ಒಟ್ಟಿಗೆ ಆಕಾಶದಲ್ಲಿ ಬಂದರೆ ಆಗ ಕಾಮನ ಬಿಲ್ಲು ಮೂಡಿ ಬರುತ್ತದೆ. ಬಿಳಿತೆರೆ ಮೋಡದ ಅಂಚಿನಲ್ಲಿ. Here the clouds are compared to white curtains. At the border of the white curtain like clouds. Moda is clouds and Anchinali is the brink of the clouds. Hanimale beeluva hottinali, at the time of drizzle or fine mist like rain. Tunturu hanigalu beeluttive. It is drizzling gently. Tunturu hanigalu is drizzle. Kamana billanu moodisive, and this has created the rainbow in the sky. We all know that the rainbow forms in the sky when there is sunlight and rain coming together. Bili tere is white curtain, moda is clouds, anchinali is brink, honey male is drizzle, moodisive is to create. ಮೂರನೆಯ ಪಾರ. ಕಾಮನ ಬಿಲ್ಲನ್ನು ನೋಡಲ್ಲಿ, ಮಣಿನಿಹ ಬಿಲ್ಲದು ಮುಗಿಲಲ್ಲಿ. ಕಿತ್ತಳೆ ಕೇಸರಿ ಹಳದಿ ಕೆಂಪು, ನೀಲಿ ಕಂದು ನೇರಳೆ ತಂಪು. ಕಾಮನ ಬಿಲ್ಲು ಆಕಾಶದಲ್ಲಿ ಮೂಡಿ ಬಂದಿದೆ.
ಕವಿಗಳು ಎಲ್ಲರನ್ನೂ ಕರೀತಿದ್ದಾರೆ. ಬನ್ನಿ, ಕಾಮನ ಬಿಲ್ಲು ಮೂಡಿ ಬಂದಿದೆ, ನೋಡೋಣ, ಅದರ ಆಕಾರ ಹೇಗಿದೆ, ಅದರ ಬಣ್ಣಗಳು ಹೇಗಿದೆ ಎಂದು ವರ್ಣಿಸುತ್ತಿದ್ದಾರೆ. ಕಾಮನ ಬಿಲ್ಲನ್ನು ನೋಡಲ್ಲಿ, ಮಣಿದಿಹ ಬಿಲ್ಲದು ಮುಗಿಲಲ್ಲಿ. ಅದರ ಆಕಾರ ಹೇಗಿದೆ? ಅದು ಮಣಿದಿಹ ಅಥವಾ ಬಗ್ಗಿದ ಒಂದು ಬಿಲ್ಲಿನ ಆಕಾರದಲ್ಲಿ ಇದೆ ಎಂದು ಹೇಳುತ್ತಿದ್ದಾರೆ. ಮುಗಿಲಲ್ಲಿ ಅಂದರೆ ಆಕಾಶದಲ್ಲಿ. ಅದರ ಬಣ್ಣಗಳು ಯಾವ್ಯಾವುವು? ಕಿತ್ತಳೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು, ನೇರಳೆ, ತಂಪು. ಈ ಎಲ್ಲ ಬಣ್ಣಗಳು ನಮಗೆ ನಮ್ಮ ಕಣ್ಣಿಗೆ ಒಂದು ತಂಪನ್ನು ಕೊಡುತ್ತಾ ಇದೆ. ಕಣ್ಣಿಗೆ ಒಂದು ಸುಂದರವಾದ ದೃಶ್ಯವಾಗಿದೆ ಇದು ಎಂದು ಹೇಳುತ್ತಿದ್ದಾರೆ. In the third para, the poet is explaining about the shape and the colors of the rainbow. ಕಾಮನ ಬಿಲ್ಲನ್ನು ನೋಡಲ್ಲಿ. Come, let us watch the rainbow. ಮಣಿದಿಹ ಬಿಲ್ಲದು ಮುಗಿಲಲ್ಲಿ. It is in the shape of a bent bow formed in the sky. ಮಣಿದಿಹ ಬಿಲ್ಲು is bent bow. ಕಿತ್ತಳೆ, ಕೇಸರಿ, ಹಳದಿ, ಕೆಂಪು. ಕಿತ್ತಳೆ is orange, ಕೇಸರಿ is saffron, ಹಳದಿ is yellow, ಕೆಂಪು is red. ನೀಲಿ, ಕಂದು, ನೇರಳೆ, ತಂಪು. These colors are a soothing sight to watch. ನೀಲಿ is blue, ಕಂದು is brown and ನೇರಳೆ is purple. ನೆಲಕ್ಕೂ ಮುಗಿಲಿಗೂ ಮುಟ್ಟಿಹುದು, ಕಣ್ಣಿಗೆ ಹಬ್ಬವ ತಂದಿಹುದು. ಸೂರ್ಯನು ಮುಳುಗಿದ, ಕತ್ತಲು ಬಂದಿತು, ಮೋಡವು ಚದುರಿತು, ಮಳೆಯು ನಿಂತಿತು. ಬಗ್ಗಿದ ಬಿಲ್ಲಿನ ಆಕಾರದಲ್ಲಿರುವ ಕಾಮನ ಬಿಲ್ಲು ನೆಲ ಮತ್ತು ಮುಗಿಲು ಅಥವಾ ಆಕಾಶಕ್ಕೆ ಮುಟ್ಟಿಕೊಂಡಂತಿದೆ. ನೆಲಕ್ಕೂ ಮುಗಿಲಿಗೂ ಮುಟ್ಟಿಹುದು, ಕಣ್ಣಿಗೆ ಹಬ್ಬವ ತಂದಿಹುದು. ಇಂತಹ ಸುಂದರವಾದ ಒಂದು ಕಾಮನ ಬಿಲ್ಲು ನಮ್ಮೆಲ್ಲರ ಕಣ್ಣಿಗೆ ಹಬ್ಬವನ್ನು ತಂದಿದೆ. ಬಹಳ ಸುಂದರವಾದ ದೃಶ್ಯ ಇದು. ಸೂರ್ಯನು ಮುಳುಗಿದ, ಕತ್ತಲು ಬಂದಿತು. ಸಂಜೆಯಾಗಿದೆ, ಸೂರ್ಯನು ಮುಳುಗಿದ್ದಾನೆ, ಅವನು ತನ್ನ ಮನೆಗೆ ಹೋಗಿದ್ದಾನೆ. ಕತ್ತಲು ಬಂದಿತು, ಕತ್ತಲಾವರಿಸಿದೆ. ಮೋಡವು ಚದುರಿತು, ಮಳೆಯೂ ನಿಂತಿತು. ಮೋಡಗಳೆಲ್ಲ ಹೋಗಿ ಆಕಾಶ ತುಂಬ ತಿಳಿಯಾಗಿದೆ. ಮಳೆ ಕೂಡ ನಿಂತು ಹೋಗಿದೆ, ಮಳೆಯೂ ನಿಂತಿತು. ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು, ಕಾಣದಾಯಿತು ಮಾಯದ ಬಿಲ್ಲು. ಸೊ ಅಂತಹ ಸಂದರ್ಭದಲ್ಲಿ ಏನಾಯಿತು? ಕಾಮನ ಬಿಲ್ಲು ಮರೆಯಲ್ಲಿ ಓಡಿ ಹೋಯಿತು, ಕಾಣದಾಯಿತು ಮಾಯದ ಬಿಲ್ಲು. ಇದು ಮಾಯದ ಒಂದು ಬಿಲ್ಲಿನಂತೆ ನಮ್ಮ ಕಣ್ಣಿಂದ ಕಣ್ಮರೆಯಾಗಿ ಹೋಯಿತು. ಕಾಮನ ಬಿಲ್ಲು ಯಾಕೆ ಹೋಗ್ತಾ ಇದೆ? ಯಾಕಂದರೆ ಈಗ ಬಿಸಿಲಿಲ್ಲ, ಮಳೆಯೂ ನಿಂತಿದೆ. ಆದ್ದರಿಂದ ಆಕಾಶದಲ್ಲಿ ನಮಗೆ ಕಾಮನ ಬಿಲ್ಲು ಇನ್ನು ಕಾಣಿಸುವುದಿಲ್ಲ. ಕಾಣದಾಯಿತು ಮಾಯದ ಬಿಲ್ಲು. At the end, further explaining the shape of the rainbow, the poet tells how the rainbow disappears from the sky. ನೆಲಕ್ಕೂ ಮುಗಿಲಿಗೂ ಮುಟ್ಟಿಹುದು. It has touched the ground and the sky. Nela is ground and mugilu is sky. Why the rainbow touches both the ground and the sky, and how can it touch? Because it is in the shape of a bent bow. ಕಣ್ಣಿಗೆ ಹಬ್ಬವ ತಂದಿಹುದು, and this is a feast to watch. It is a very beautiful sight to watch. ಸೂರ್ಯನು ಮುಳುಗಿದ, ಕತ್ತಲು ಬಂದಿತು. The sun has set and it is dark now. ಕತ್ತಲು is darkness. ಮೋಡವು ಚದುರಿತು, ಮಳೆಯು ನಿಂತಿತು. Clouds have scattered. ಮೋಡ is clouds and ಚದುರಿತು is scattered and the rains have stopped. ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು, ಕಾಣದಾಯಿತು ಮಾಯದ ಬಿಲ್ಲು. And now what happened to the rainbow? Rainbow just disappeared or vanished from the sky. ಕಾಣದಾಯಿತು ಮಾಯದ ಬಿಲ್ಲು. The magical bow just disappeared. It vanished from our eyes. Why cannot we see the rainbow anymore? Because there is no sunshine in the sky and the rains also have stopped. So we cannot see the rainbows anymore. Nela is ground, Mugilu is sky, Habba is festival, Mulugu is go down or drown, Chaduru is scatter, Maya is magic or illusion. Thus, the poet in this poem explains how a rainbow is formed, what are the colors the rainbow has, what is the shape of a rainbow, and how it just vanishes or fades away from our eyes. ಕಾಮನ ಬಿಲ್ಲಿನ ಒಂದು ಸುಂದರವಾದ ಒಂದು ದೃಶ್ಯವನ್ನು ನಮಗೆ ಈ ಪದ್ಯದ ಮೂಲಕ ಕವಿಗಳು ವರ್ಣಿಸಿದ್ದಾರೆ.
ಅಭ್ಯಾಸ ಭಾಗದಲ್ಲಿರುವ ಪ್ರಶ್ನೋತ್ತರಗಳು, ದ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಇನ್ ದ ಎಕ್ಸಸೈಸಸ್. ಫಸ್ಟ್ ಕ್ವೆಶ್ಚನ್, ಮೊದಲನೆಯ ಪ್ರಶ್ನೆ, ರವಿಯು ಯಾವ ದಿಕ್ಕಿಗೆ ಹೊರಟನು? ವಿಚ್ ಡಿರೆಕ್ಷನ್ ಇಸ್ ದ ಸನ್ ಗೋಯಿಂಗ್ ಟು? ಉತ್ತರ, ರವಿಯು ಪಡುವಣ ದಿಕ್ಕಿಗೆ ಹೊರಟನು. ಆನ್ಸರ್ ಇಸ್ ಸನ್ ಆರ್ ರವಿ ಇಸ್ ಗೋಯಿಂಗ್ ಟುವರ್ಡ್ಸ್ ದಿ ವೆಸ್ಟ್. ಎರಡನೆಯ ಪ್ರಶ್ನೆ, ಕಾಮನಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ? ಫ್ರಮ್ ವೇರ್ ಟು ವೇರ್ ಇಸ್ ದ ರೈನ್ಬೋ ಕವರ್ಡ್? ಉತ್ತರ, ಕಾಮನಬಿಲ್ಲು ಮುಗಿಲಿನಿಂದ ನೆಲದವರೆಗೆ ಆವರಿಸಿದೆ. ಆನ್ಸರ್, ರೈನ್ಬೋ ಇಸ್ ಕನೆಕ್ಟಿಂಗ್ ಆರ್ ಕವರಿಂಗ್ ಫ್ರಮ್ ದಿ ಸ್ಕೈ ಟು ದಿ ಗ್ರೌಂಡ್. ಮೂರನೆಯ ಪ್ರಶ್ನೆ, ಕಾಮನಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ. ನೇಮ್ ದಿ ಕಲರ್ಸ್ ಫೌಂಡ್ ಇನ್ ದಿ ರೈನ್ಬೋ. ಉತ್ತರ, ಕಾಮನಬಿಲ್ಲಿನಲ್ಲಿ ಕಿತ್ತಳೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು, ನೇರಳೆ ಬಣ್ಣಗಳಿವೆ. ರೈನ್ಬೋ ಹ್ಯಾಸ್ ಆರೆಂಜ್, ಸ್ಯಾಫ್ರನ್, ಯೆಲ್ಲೋ, ರೆಡ್, ಬ್ಲೂ, ಇಂಡಿಗೋ ಆ್ಯಂಡ್ ಪರ್ಪಲ್ ಕಲರ್ಸ್. ನಾಲ್ಕನೆಯ ಪ್ರಶ್ನೆ, ಕಾಮನಬಿಲ್ಲು ಯಾವಾಗ ಮರೆಯಾಯಿತು? ವೆನ್ ಡಿಡ್ ದಿ ರೈನ್ಬೋ ಡಿಸಪಿಯರ್? ಉತ್ತರ, ಸೂರ್ಯನು ಮುಳುಗಿ ಕತ್ತಲು ಬಂದಾಗ ಕಾಮನಬಿಲ್ಲು ಮರೆಯಾಯಿತು. ಆನ್ಸರ್, ರೈನ್ಬೋ ವ್ಯಾನಿಶ್ಡ್ ಆರ್ ಡಿಸಪಿಯರ್ಡ್ ವೆನ್ ದ ಸನ್ ವೆಂಟ್ ಡೌನ್ ಆ್ಯಂಡ್ ಇಟ್ ವಾಸ್ ಡಾರ್ಕ್. ಐದನೆಯ ಪ್ರಶ್ನೆ, ಕಾಮನಬಿಲ್ಲು ಯಾವಾಗ ಮೂಡುತ್ತದೆ? ವೆನ್ ಡಸ್ ದ ರೈನ್ಬೋ ಫಾರ್ಮ್ ಆರ್ ಅಕರ್? ಉತ್ತರ, ಸೂರ್ಯನ ಬೆಳಕು ಇರುವಾಗ, ತುಂತುರು ಮಳೆ ಹನಿದರೆ ಆಗ ಕಾಮನಬಿಲ್ಲು ಮೂಡುತ್ತದೆ. Answer, rainbow forms when it rains during the daylight or when there is sunshine. Thank you.